ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ನೋಡೋಣ. ಬರುವಂತ 48 ಅವರ್ಸ್ಗೆ ಮೇಷರಾಶಿಯವರಿಗೆ ಏನೆಲ್ಲ ಎನರ್ಜೀಸ್ ಬರ್ತಾ ಇದೆ, ಸೊ ಅವರಿಗೆ ಏನೆಲ್ಲ ಗೈಡೆನ್ಸ್ ಬರ್ತಾ ಇದೆ ಅಂತ ಹೇಳಿ. ಅವರು ಒಂದು ಹೆಲ್ತ್ ಇರ್ಬೋದು, ಅವರ ರಿಲೇಶನ್ಶಿಪ್ ಮತ್ತೆ ಒಂದು ಕರಿಯರ್ ಇರ್ಬೋದು. ಬನ್ನಿ ಹಾಗಿದ್ರೆ ಚೆಕ್ ಮಾಡೋಣ. ಬರುವಂತ 48 ಅವರ್ಸ್ಗೆ ಮೇಷರಾಶಿಯವರಿಗೆ ಏನ್ ಗೈಡೆನ್ಸ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ಹಾಗಿದ್ರೆ ಫ್ರೆಂಡ್ಸ್ ನೋಡೋಣ. ಬರುವಂತ 48 ಅವರ್ಸ್ಗೆ ಮೇಷರಾಶಿಯವರಿಗೆ ಎನರ್ಜಿ ಏನೆಲ್ಲ ಬಂದಿದೆ. ತುಂಬಾ ಚೆನ್ನಾಗಿರುವಂತ ಎನರ್ಜಿ ಬಂದಿದೆ ರಿಲೇಶನ್ಶಿಪ್ ಮತ್ತೆ ಕರಿಯರ್ ವೈಸ್ ನೋಡಿದಾಗ. ಇನ್ನು ಯಾಕೋ ನನಗೆ ಹೆಲ್ತ್ ವೈಸ್ ಸ್ವಲ್ಪ ಏನೋ ಸಮಸ್ಯೆ ಅಂತ ಅನಿಸ್ತಾ ಇದೆ. ಹೆಲ್ತ್ ಅಲ್ಲಿ ನೋಡಿ, ನಾನ್ ನೋಡ್ತಾ ಇರುವಂತ ಪ್ರಕಾರ ಯಾಕೋ ನೀವು ಸ್ವಲ್ಪ ರೆಸ್ಟ್ ಮೋಡಲ್ ಇದ್ದೀರಾ, ರಿಲ್ಯಾಕ್ಸ್ ಆಗ್ತಾ ಇದ್ದೀರಾ, ಸೆಲ್ಫ್ ಕೇರ್ ತುಂಬಾನೇ ಮಾಡ್ಕೊಳ್ತಾ ಇದ್ದೀರಾ. ಓಕೆ, ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ಸ್ಟ್ರೆಸ್ ಟೆನ್ಷನ್ ಅಲ್ಲಿ ಇದ್ದೀರಾ ಅಂತ ಅನಿಸ್ತಾ ಇದೆ. ಓಕೆ, ಸ್ವಲ್ಪ ಫಿಸಿಕಲಿ ಮೆಂಟಲಿ ಯಾಕೋ ನಿಮ್ಗೆ ಸರಿ ಅಂತ ಅನಿಸ್ತಾ ಇಲ್ಲ. ಬರುವಂತ 48 ಅವರ್ಸ್ ಅಲ್ಲಿ ಈ ರೀತಿ ಆಗುವಂತ ಚಾನ್ಸಸ್ ನಿಮ್ಗೆ ಆಗತ್ತೆ. ಕೆಲವೊಂದಿನ ಎಲ್ಲಾ ದಿನಾನು ನಮ್ಮಂತೆ ಇರ್ಬೇಕಂತ ಇರೋದಿಲ್ಲ. ಕೆಲವೊಂದ್ಸಾರಿ ಈ ರೀತಿ ಆಗುವಂತ ಚಾನ್ಸಸ್ ಇರುತ್ತೆ. ತಿಂಗಳಲ್ಲಿ ಒಂದು 4ರಿಂದ 5 ದಿನ ನಮ್ಮ ಕೈಯಲ್ಲಿ ಇರೋದಿಲ್ಲ. ನಾವ್ ಎಷ್ಟೇ ಪಾಸಿಟಿವ್ ಆಗಿರ್ತೀವಿ ಅಂದ್ರೂ ಕೂಡ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇರುತ್ತೆ. ಓಕೆ, ಹಾಗಾಗಿ ಇನ್ನೂ ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ಪ್ರೆಸೆಂಟ್ ಅಲ್ಲಿ ನಿಮ್ಗೆ ಯಾಕೋ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಕೂಡ ಆಗ್ತಾ ಇದೆ. ಸಿಚುವೇಶನ್ ನಿಮ್ ಕೈಯಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ. ನಿಮ್ಮಷ್ಟಕ್ಕೆ ನೀವು ಎಲ್ಲೋ ತುಂಬಾ ಎಮೋಷನಲ್ ಆಗಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಈ ರೀತಿ ಎಲ್ಲ ನನ್ಗೆ ಎನರ್ಜೀಸ್ ಬರ್ತಾ ಇದೆ. ಓಕೆ, ಕಂಪ್ಲೀಟ್ ಆಗಿ ಏನು ನನ್ನ ಕೈಯಲ್ಲಿ ಇಲ್ಲ ಅನ್ನೋಂಥದ್ದು ನಿಮ್ಗೆ ಫೀಲ್ ಆಗ್ತಾ ಇರುವಂತದ್ದು ಬರುವಂತ 48 ಅವರ್ಸ್ಗೆ ನಾನು ಹೇಳ್ತಾ ಇರುವಂತದ್ದು. ಈ ರೀತಿ ಎಲ್ಲ ನಿಮ್ಗೆ ನಿಮ್ಮ ಹೆಲ್ತ್ ವೈಸ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಹಾಗಿದ್ರೆ ನಿಮ್ಗೆ ಗೈಡೆನ್ಸ್ ಏನ್ ಬರುತ್ತೆ ಯೂನಿವರ್ಸ್ ಕಡೆಯಿಂದ ಅಂತ ಒಂದ್ಸಾರಿ ನಾವು ಚೆಕ್ ಮಾಡ್ಕೊಂಡು ಬಂದ್ಬಿಡೋಣ. ಏನ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಗೈಡೆನ್ಸ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ನೋಡಿ ಗೈಡೆನ್ಸ್ ಕೂಡ ಯಾವ ರೀತಿ ಬಂದಿದೆ ಅಂತ. ಯಾಕೋ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಗೈಡೆನ್ಸ್ ಅಲ್ಲಿ ಕೂಡ ನಿಮ್ಗೆ ಬರ್ತಾ ಇರುವಂತದ್ದು, ಇನ್ನೊಬ್ರ ಲೈಫ್ ಅಲ್ಲಿ ತುಂಬಾ ಎಂಟರ್ಫೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರಿಗೋ ಏನೋ ಹೇಳಲಿಕ್ಕೆ ಸಜೆಷನ್ ಕೇಳಲಾರ್ದೇನೆ ನೀವು ಇನ್ನೊಬ್ರಿಗೆ ಸಜೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ನೀವೇನೋ ಒಳ್ಳೆ ಹಾರ್ಟ್ ಇಂದ ಅದನ್ನ ಹೇಳಲಿಕ್ಕೆ ಹೋಗ್ತೀರಾ. ಇಂಟೆನ್ಷನ್ಸ್ ಎಲ್ಲ ನಿಮ್ದು ಒಳ್ಳೇದಾಗಿರುತ್ತೆ ಯಾರಿಗೋ ಏನೋ ಹೇಳಿದಾಗ. ಬಟ್ ಅವ್ರು ಅದನ್ನ ಕೇಳಲಿಲ್ಲ ಅಂತಂದ್ರೆ ಇಟ್ಸ್ ನಾಟ್ ಯುವರ್ ಫಾಲ್ಟ್ ಅಂತ ಹೇಳ್ಬಹುದು. ಮುಂದಿರುವಂತ ವ್ಯಕ್ತಿ ಯಾವ ರೀತಿಯಾಗಿ ತಗೋತಾರೆ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ತುಂಬಾ ನೀವು ಇನ್ನೊಬ್ರ ಬಗ್ಗೆ ಥಿಂಕ್ ಮಾಡಿ ಇನ್ನೊಬ್ರಿಗೆ ಫ್ರೀ ಆಗಿ ಸಜೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವಾಯ್ತು ನಿಮ್ ಕೆಲಸ ಆಯ್ತು ಅಷ್ಟ್ ಇದ್ಬಿಡಿ, ನಿಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ನಾಲೆಜ್ ತುಂಬಾನೇ ಇರುತ್ತೆ. ಓಕೆ, ಸೊ ಅದನ್ನ ನೀವು ಶೇರ್ ಮಾಡ್ಲಿಕ್ಕಂತ ಹೋಗ್ತೀರಾ, ಅಲ್ಲಿ ಏನಾಗುತ್ತೆ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಯಾಕಂದ್ರೆ ಅವರು ಯಾವ ರೀತಿ ಇದನ್ನ ಎಕ್ಸೆಪ್ಟ್ ಮಾಡ್ಕೊತಾರೆ ಅದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ಅದನ್ನ ಹೆಚ್ಚಿಗೆ ನೀವು ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಒಂದು ಝೋನ್ ಅಲ್ಲಿ ಇರಿ. ಅಂಟಿಲ್ ಅಂಡ್ ಅನ್ಲೆಸ್ ಯಾರಾದ್ರೂ ನಿಮ್ಗೆ ಬಂದು ಕೇಳೋವರೆಗೂ ನೀವು ಯಾವುದೇ ರೀತಿ ಸಜೆಷನ್ ಕೊಡ್ಲಿಕ್ಕೆ ಹೋಗ್ಬೇಡಿ. ಓಕೆನಾ, ಇದು ನಿಮ್ಗೆ ಗೈಡೆನ್ಸ್ ಬರ್ತಾ ಇರುವಂತದ್ದು. ಸೊ ಒನ್ಸ್ ನೀವು ಗೈಡೆನ್ಸ್ ಕೊಟ್ಟ ಮೇಲೆ ಮತ್ತೆ ನೀವು ಅದ್ರ ಬಗ್ಗೆ ವಿಚಾರ ಮಾಡಿ, ಮತ್ತೆ ನೀವು ನಿಮ್ಮ ಹೆಲ್ತ್ ಮೇಲೆ ಅದು ಇಂಪ್ಯಾಕ್ಟ್ ಆಗೋದೇನ್ ಬೇಡ. ಸೊ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಇದು ಬರ್ತಾ ಇದೆ ನಿಮ್ಗೆ. ಓಕೆನಾ, ಹಾಗಿದ್ರೆ ರೀಡಿಂಗ್ ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.